ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇದರಲ್ಲಿ ಹಲವಾರು ಶೇರ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಈ ಶೇರ್ಗಳು ಮುನ್ನೆಲೆಗೆ ಬರ್ತಾ ಇದೆ, ಅದರ ಹಿಂದಿನ ಕಾರಣ ಏನು, ಇದರಿಂದ ಏನಾದರೂ ಉಪಯೋಗ ಇದೆಯಾ, ಈ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೇ, ಇವತ್ತಿನ ಟಾಪಿಕ್ ಗೆ ಬರೋದಾದ್ರೆ ಅದು ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತ ಟಾಪಿಕ್. ಅಂದ್ರೆ ನಾನು ಈ ವಿಡಿಯೋದಲ್ಲಿ ಮೋರ್ ದೆನ್ 100 ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡಿರುವಂತ ಒಂದಷ್ಟು ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಾನು ಈ ಹಿಂದೆ ಕೂಡ ಈ ತರದ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಹಾಗೆ ಇನ್ನೂ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ಸ್ ಆಗ್ಲಿ ಅಥವಾ ಬೇರೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾವು ಇನ್ವೆಸ್ಟ್ ಮಾಡೋದು ಅಷ್ಟು ಸರಿಯಾಗೋದಿಲ್ಲ. ಆದ್ರೆ ಅವರು ಯಾಕೆ ಇನ್ವೆಸ್ಟ್ ಮಾಡಿರಬಹುದು ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅನ್ನೋದರ ಹಿನ್ನೆಲೆಯನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಟ್ರೆ, ಆ ಕಂಪನಿಗಳನ್ನ ನಾವು ಕೂಡ ಸ್ಟಡಿ ಮಾಡಿದ್ರೆ ಬಹುಶಃ ಅದು ನಮಗೂ ಕೂಡ ಒಂದಷ್ಟು ಲಾಭವನ್ನ ತರಬಹುದು. ಆ ನಿಟ್ಟಿನಲ್ಲಿ ನಾನು ಈ ರೀತಿಯ ವಿಡಿಯೋಗಳನ್ನ ಕವರ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಗಮನ ಹರಿಸ್ತಿದ್ದಾರೆ ಅಂದ್ರೆ ಖಂಡಿತ ಅಲ್ಲಿ ಪೊಟೆನ್ಶಿಯಲ್ ಇದ್ರೆ ಮಾತ್ರ ಗಮನ ಹರಿಸೋದು, ಅಲ್ಲಿ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಇಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರೆ? ಯಾಕಂದ್ರೆ ನಮ್ಗಿಂತೂ ಜಾಸ್ತಿ ಮಾಹಿತಿ ಅವ್ರ ಹತ್ರ ಇರುತ್ತೆ, ಜೊತೆಗೆ ನಮ್ಗಿಂತೂ ಜಾಸ್ತಿ ಅನಾಲಿಸಿಸ್ ಮಾಡುವಂತ ಟೀಮ್ ಅವ್ರ ಹತ್ರ ಇರುತ್ತೆ. ಅವರು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗೇನಾದ್ರೂ ಅಲ್ಲಿ ಪಾಸಿಟಿವ್ಸ್ ಕಂಡಿರಬೇಕು, ಆಗ ಮಾತ್ರ ಮಾಡೋದು. ಹಾಗಾಗಿ ನಾವ್ ಇದನ್ನ ಆಸ್ ಎ ಫಸ್ಟ್ ಸ್ಟೆಪ್ ಆಗಿ ತಗೊಳ್ಬೇಕು. ನಾವು ಬ್ಲೈಂಡ್ಲಿ ಫಾಲೋ ಮಾಡೋದಕ್ಕಿಂತ ಫಸ್ಟ್ ಸ್ಟೆಪ್ ಆಗಿ ತಗೊಂಡು ಆ ಕಂಪನಿಗಳನ್ನ ನಾವು ಕೂಡ ಸ್ಟಡಿ ಮಾಡಿ ಅಲ್ಲೇನಾದ್ರೂ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ನಾವು ಕೂಡ ಹೂಡಿಕೆ ಮಾಡಿದ್ರೆ ಬಹುಶಃ ಅದು ನಮಗೂ ಕೂಡ ಒಂದಷ್ಟು ಲಾಭವನ್ನ ತರಬಹುದು. ಆ ನಿಟ್ಟಿನಲ್ಲಿ ನಾವು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಅವಾಗ್ಲೇ ಹೇಳಿದೆ, ಮೋರ್ ದೆನ್ 100 ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡಿರುವಂತ ಶೇರ್ಗಳನ್ನ, ಅದರಲ್ಲೂ ಟಾಪ್ ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಎಲ್ಲವನ್ನಂತೂ ಖಂಡಿತ ಕವರ್ ಮಾಡಕ್ಕಾಗೋದಿಲ್ಲ, ಟಾಪ್ ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ನೋಡಬಹುದು, ಆಸ್ ಆಫ್ ಜನವರಿ 2026 ಡೇಟಾ ಶೋ ದಟ್ 253 stocks were owned by more than 100 mutual fund schemes. ಸುಮಾರು 253 ಸ್ಟಾಕ್ಗಳಲ್ಲಿ 100ಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾವೆ. ಅದರಲ್ಲಿ 146 ಸ್ಟಾಕ್ಸ್ ಮೋರ್ ದನ್ 10% ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಲಾಸ್ಟ್ 1 year ಅಲ್ಲಿ. ಅಂದ್ರೆ 253ರಲ್ಲಿ 146 ಸ್ಟಾಕ್ಸ್ ಮೋರ್ ದನ್ 10% ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಅಂದ್ರೆ ಅವರು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಆಗಿದ್ದಾವೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮಾರ್ಕೆಟ್ ಅಲ್ಲಿ ಯಾರು 100% ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಒಂದಲ್ಲ ಒಂದು ಸ್ಟಾಕ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಮಾಡೇ ಮಾಡುತ್ತೆ. ಬಟ್ ಓವರ್ ಆಲ್ ನಾವು ಲಾಭವನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ 20 ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ 15 ಸ್ಟಾಕ್ ಲಾಭ ಕೊಟ್ಟು ಇನ್ನು 5 ಲಾಸ್ ಮಾಡಬಹುದು. ಬಟ್ ಆ 15 ಸ್ಟಾಕ್ ಗಳು ಲಾಭ ಕೊಟ್ಟಿರ್ತಾವಲ್ಲ, ಆ 5 ಸ್ಟಾಕ್ ಗಳ ಅಥವಾ 5 ಕಂಪನಿಗಳ ಲಾಸ್ ಅನ್ನು ರಿಕವರ್ ಮಾಡಿ ಪ್ರಾಫಿಟ್ ಕೊಟ್ಟಿರ್ತಾವೆ ಓವರ್ ಆಲ್. ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಅಷ್ಟೇ ನೋಡಬಹುದು, 146 ಸ್ಟಾಕ್ಸ್ ಗಳು 10% ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಟ್ಟರೆ ಇನ್ನು ಒಂದಷ್ಟು ಸ್ಟಾಕ್ ಗಳು ಅದಕ್ಕಿಂತ ಕಡಿಮೆ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದ್ದಾವೆ. ಅದರಲ್ಲಿ 13 ಸ್ಟಾಕ್ ಗಳು 75ರಿಂದ 130% ರ್ಯಾಲಿ ಹೋಗಿದ್ದಾವೆ. ನಾನು ಈ 13 ಸ್ಟಾಕ್ ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. 1 year ಅಲ್ಲಿ 75ರಿಂದ 130% ವರೆಗೂ ಕೂಡ ಅಪ್ ಆಗಿದ್ದಾವೆ. ಜೊತೆಗೆ ಅಲ್ಲಿ ಮೋರ್ ದೆನ್ 100 ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾವೆ. ಹಾಗೆ ಇನ್ನು ಕೆಲವರು ಕಮೆಂಟ್ ಮಾಡ್ತೀರಿ, ಅದೇನಂತಂದ್ರೆ ಅಪ್ ಆದ್ಮೇಲೆ ಕವರ್ ಮಾಡ್ತಿರಲ್ಲ ಅಂತ. ಡೇಟಾಗಳು ರಿಲೀಸ್ ಆಗೋದು ಅಪ್ ಆದ್ಮೇಲೆನೆ, ಹಾಗಂತ ಈಗಾಗಲೇ ಅಪ್ ಆಗಿದಾವೆ ಇನ್ನು ಅಪ್ ಆಗದೇ ಇಲ್ಲ ಅಂತಾನು ಅಲ್ವಲ್ಲ. ನೀವು ಕಂಪನಿಯನ್ನ ಸ್ಟಡಿ ಮಾಡಿ, ಅದ್ರಲ್ಲಿ ಇನ್ನೂ ಪೊಟೆನ್ಶಿಯಲ್ ಇದ್ರೆ ಖಂಡಿತ ಇನ್ನೂ ಅಪ್ ಆಗುತ್ತೆ. ಯಾಕಂದ್ರೆ ಯಾವ್ದೇ ಲಿಮಿಟ್ ಅಂತೂ ಇಲ್ವಲ್ಲ. 130% ಅಪ್ ಆದ್ಮೇಲೆ ನಿನ್ ಮೇಲಕ್ಕೆ ಹೋಗಂಗಿಲ್ಲ ಅಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ವಲ್ಲ. ಸೊ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದ್ರೆ 130, 230 ಆಗ್ಬೋದು, 330 ಆಗ್ಬೋದು. ಹಾಗಾಗಿ ಇದನ್ನ ಫಸ್ಟ್ ಸ್ಟೆಪ್ ಆಗಿ ತಗೊಳ್ಳಿ. ಈ ಕಂಪನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ, ಅವುಗಳ ಬಗ್ಗೆ ಸ್ಟಡಿ ಮಾಡಿ. ಇನ್ ಕೇಸ್ ನಿಮ್ಗೆ ಅಲ್ಲೇನಾದ್ರೂ ಹೌದು ಇಲ್ಲಿ ಪೊಟೆನ್ಶಿಯಲ್ ಇದೆ ಅನಿಸ್ತಾ, ದೆನ್ ಟೇಕ್ ಡಿಸಿಷನ್. ಇಲ್ವಾ, ಇಗ್ನೋರ್ ಇಟ್. ಹಾಗಾದ್ರೆ ಯಾವೆಲ್ಲ ಶೇರುಗಳಿದ್ದಾವೆ ಒಂದೊಂದಾಗಿ ನೋಡೋಣ ಬನ್ನಿ. ಗೆಳೆಯರೆ, ಮೊದಲಿಗೆ GE ವರ್ನೋವಾ T&D ಇಂಡಿಯಾ. ಇದನ್ನ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಜೊತೆಗೆ ಹಲವು ಸುದ್ದಿಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಕವರ್ ಮಾಡಿದ್ದೀನಿ. ನೋಡೋದು, ಲಾಸ್ಟ್ 1 year ಅಲ್ಲಿ ಸ್ಟಾಕ್ 128% ಅಪ್ ಆಗಿದೆ. 1600ರಿಂದ 3600 ವರೆಗೂ ಕೂಡ ಅಪ್ ಆಗಿದೆ ಸ್ಟಾಕ್. ಇದರಲ್ಲಿ 231 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೂಡಿಕೆಯನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದ ಹೂಡಿಕೆನೆ ಇಲ್ಲಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 231 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಂದ್ರೆ ಸಣ್ಣ ನಂಬರ್ ಏನಲ್ಲ. ಜೊತೆಗೆ 16,200 ಕೋಟಿ ಹೂಡಿಕೆ ಇದೆ. ಅಂದ್ರೆ ಕರೆಂಟ್ ಪ್ರೈಸ್ ಗೆ ಲೆಕ್ಕ ಹಾಕಿರ್ತಾರೆ ಇದನ್ನ. 16,200 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಮ್ಯೂಚುವಲ್ ಫಂಡ್ಸ್ GE ವರ್ನೋವಾ T&D ಇಂಡಿಯಾದಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಕಂಪನಿಯನ್ನ ನೀವು ಕೂಡ ಸ್ಟಡಿ ಮಾಡಿ. ಜೊತೆಗೆ ವ್ಯಾಲ್ಯೂಯೇಷನ್ ಎಷ್ಟಿದೆ ನೋಡ್ಕೊಳ್ಳಿ. ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೆಯಾ, ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ, ಇನ್ನು ಅಪ್ ಆಗೋ ಪೊಟೆನ್ಶಿಯಲ್ ಇದೆಯಾ, ಬಿಸ್ನೆಸ್ ಅಪ್ ಆಗೋ ಪೊಟೆನ್ಶಿಯಲ್ ಇದೆಯಾ, ಇದೆಲ್ಲವನ್ನ ನೋಡಿದ ಮೇಲೆ ನಾವು ಡಿಸೈಡ್ ಮಾಡಬೇಕು, ಎಸ್ ಆರ್ ನೋ ಅಂತ. GE ವರ್ನೋವಾ T&D ಇಂಡಿಯಾ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ MCX. ಈಗಾಗಲೇ ಹಲವರು ಹೂಡಿಕೆಯನ್ನ ಮಾಡಿದ್ದೀರಿ ಸ್ಟಾಕ್ ಅಲ್ಲಿ. ಸ್ಟಾಕ್ ನೋಡಬಹುದು, ಲಾಸ್ಟ್ 1 year ಅಲ್ಲಿ 116% ಅಪ್ ಆಗಿದೆ. ಇದರಲ್ಲಿ 280 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೂಡಿಕೆಯನ್ನ ಮಾಡಿದ್ದಾರೆ.
ನೋಡಬಹುದು 21,136 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡಿದ್ದಾರೆ. ಮಾರ್ಕೆಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಒಂದೂವರೆ ವರ್ಷದಿಂದ. ಬಟ್ ಈ ಸ್ಟಾಕ್ ಗಳು ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇದಕ್ಕೆ ಹೇಳೋದು ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದು ಕಡೆ ಡೌನ್ ಫಾಲ್ ಇದೆ ಅಂದ್ರೆ ಇನ್ನೊಂದ್ ಕಡೆ ಖಂಡಿತ ರ್ಯಾಲಿ ಕೂಡ ಇದ್ದೇ ಇರುತ್ತೆ. ಎಲ್ಲಾ ಕಡೆ ಏನ್ ಡೌನ್ ಆಗೋದಿಲ್ಲ. ಅಪಾರ್ಚುನಿಟೀಸ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತವೆ. ಆ ಅಪಾರ್ಚುನಿಟೀಸ್ ಎಲ್ಲಿದೆ ಅನ್ನೋದನ್ನ ಹುಡುಕೋದು ನಮ್ಮ ಕೆಲಸ ಆಗ್ಬೇಕು. ಅದನ್ನ ಫಂಡ್ ಮ್ಯಾನೇಜರ್ಸ್ ಆರಾಮಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿನೇ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಈ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಅದಕ್ಕೆ ಹೇಳೋದು ಫಂಡ್ ಮ್ಯಾನೇಜರ್ಸ್ ವೇಟ್ ಮಾಡೋದು ಕಷ್ಟ. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ಹತ್ರ ಸಾಕಷ್ಟು ಡೇಟಾ ಇರುತ್ತೆ, ಸ್ಟಡಿ ಮಾಡ್ಲಿಕ್ಕೆ ಟೀಮ್ ಗಳಿರುತ್ತೆ. ಎಷ್ಟೋ ಮಾಹಿತಿಯನ್ನ ಅವರು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚ್ಕೊಳ್ಳೋದೇ ಇಲ್ಲ. ಇನ್ಸ್ಟಿಟ್ಯೂಷನ್ ಓನ್ ನ್ಯೂಸ್ ಗೆ ಬಳಸ್ತಾರೆ. ಇನ್ನು ಕೆಲವೊಂದನ್ನ ಹಂಚ್ಕೊಳ್ಳೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಒಟ್ಟಿನಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತೂ ಒಳ್ಳೆ ಲಾಭವನ್ನು ಈ ಶೇರ್ಗಳಲ್ಲಿ ಲಾಸ್ಟ್ 1 ಇಯರ್ ಅಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 116% ಅಪ್ ಆಗಿದೆ MCX. ಇನ್ನು ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಲಾಸ್ಟ್ 1 ಇಯರ್ ಅಲ್ಲಿ ನೋಡಬಹುದು 114% ಅಪ್ ಆಗಿದೆ. ಈ ಸ್ಟಾಕ್ ಇಲ್ಲಿ 191 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೂಡಿಕೆಯನ್ನ ಮಾಡಿದ್ದಾರೆ. ಸುಮಾರು 6,931 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಅಲ್ಲಿ. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ L&T ಫೈನಾನ್ಸ್ ಇಲ್ಲಿ ನೋಡಬಹುದು ಸ್ಟಾಕ್ 105% ಅಪ್ ಆಗಿದೆ. ಲಾಸ್ಟ್ 1 ಇಯರ್ ಅಲ್ಲಿ 176 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. 8,317 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಆಸ್ ಆಫ್ ನೌ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಅಶೋಕ್ ಲೇಲ್ಯಾಂಡ್ ಇಲ್ಲಿ 103% ರಿಟರ್ನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಲಾಸ್ಟ್ 1 ಇಯರ್ ಅಲ್ಲಿ 206 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. 9,600 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಅಶೋಕ್ ಲೇಲ್ಯಾಂಡ್ ಅಲ್ಲಿ. ನಂತರ 4 ಅಥವಾ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಇಲ್ಲೂ ಕೂಡ ನೋಡಬಹುದು 100% ರಿಟರ್ನ್ ಸಿಕ್ಕಿದೆ. 154 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. 3,268 ಕೋಟಿ ಮೊತ್ತದ ಹೂಡಿಕೆ 4 ಅಥವಾ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿಯಲ್ಲಿದೆ. ಇಲ್ಲೂ ಕೂಡ ತುಂಬಾ ಒಳ್ಳೆ ಲಾಭವನ್ನ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ. ನಂತರ ಶ್ರೀರಾಮ್ ಫೈನಾನ್ಸ್ ಕೂಡ ಲಾಸ್ಟ್ 1 ಇಯರ್ ಅಲ್ಲಿ 96% ಅಪ್ ಆಗಿದೆ. 396 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಈ ಸ್ಟಾಕ್ ಅಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಸುಮಾರು 27,968 ಕೋಟಿ ಮೊತ್ತದ ಹೂಡಿಕೆ ಈ ಸ್ಟಾಕ್ ಅಲ್ಲಿ ಇದೆ. ದೊಡ್ಡ ಮಟ್ಟದ ಹೂಡಿಕೆ ಅಂತಾನೆ ಹೇಳ್ಬೋದು ಈ ಕಂಪನಿಯಲ್ಲಿ ಇರುವಂತದ್ದು. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 96% ಅಪ್ ಆಗಿದೆ 1 ಇಯರ್ ಅಲ್ಲಿ. ನಂತರ ಇಟಾಚಿ ಎನರ್ಜಿ ಇಂಡಿಯಾ 94% ಅಪ್ ಆಗಿದೆ 1 ಇಯರ್ ಅಲ್ಲಿ. 167 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. 3,722 ಕೋಟಿ ವರ್ತ್ ಆಫ್ ಹೂಡಿಕೆಯನ್ನ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ ಇದರಲ್ಲಿ. ಇಲ್ಲೂ ಕೂಡ ದೊಡ್ಡ ಮಟ್ಟದ ಹೂಡಿಕೆ ಇದೆ ಮ್ಯೂಚುವಲ್ ಫಂಡ್ಸ್. ಕಂಪನಿಯನ್ನ ಸ್ಟಡಿ ಮಾಡಬಹುದು. ಇನ್ನು RBL ಬ್ಯಾಂಕ್ ಕೂಡ ನೋಡಬಹುದು 89% ಲಾಸ್ಟ್ 1 ಇಯರ್ ಅಲ್ಲಿ ಅಪ್ ಆಗಿದೆ. 173 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೂಡಿಕೆಯನ್ನ ಮಾಡಿದ್ದಾರೆ. 6,507 ಕೋಟಿ ಮೊತ್ತದ ಶೇರ್ಗಳನ್ನ ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಆಸ್ ಆಫ್ ನೌ. ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಮುತ್ತೂಟ್ ಫೈನಾನ್ಸ್ ನೋಡಬಹುದು 80% ಅಪ್ ಆಗಿದೆ. 229 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಈ ಸ್ಟಾಕ್ ಅನ್ನ. 13,200 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದ ಹೂಡಿಕೆ ಇಲ್ಲೂ ಕೂಡ ಇದೆ ಅಂತಾನೆ ಹೇಳ್ಬೋದು ಮ್ಯೂಚುವಲ್ ಫಂಡ್ಸ್. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಮೊನ್ನೆ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇರಬಹುದು, ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಈ 1 ಅವರ್. ನಂತರ ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ನೋಡಬಹುದು ಸ್ಟಾಕ್ 76% ಅಪ್ ಆಗಿದೆ. 166 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೋಲ್ಡ್ ಮಾಡ್ತಿದ್ದಾರೆ. ಇದನ್ನ 5,208 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ ಇದೆ ಮ್ಯೂಚುವಲ್ ಫಂಡ್ಸ್ ನಿಪ್ಪಾನ್ ಇಂಡಿಯಾದಲ್ಲಿ, ಅಥವಾ ನಾಮ್ ಇಂಡಿಯಾ ಅಂತ ಕೂಡ ಕರೀತಾರೆ ಈ ಸ್ಟಾಕ್ ಅನ್ನು. ನೆಕ್ಸ್ಟ್ ಬಂದ್ರೆ ಸಿಟಿ ಯೂನಿಯನ್ ಬ್ಯಾಂಕ್ ಇಲ್ಲಿ ನೋಡಬಹುದು 75% ಅಪ್ ಆಗಿದೆ. 116 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. 6,958 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ಸ್ ಈ ಕಂಪನಿಯಲ್ಲಿದೆ ಸಿಟಿ ಯೂನಿಯನ್ ಬ್ಯಾಂಕ್ ಅಲ್ಲಿ. ನಂತರ ಇಂಡಿಯನ್ ಬ್ಯಾಂಕ್ ಇಲ್ಲೂ ಕೂಡ 75% ಅಪ್ ಆಗಿದೆ ಸ್ಟಾಕ್. 221 ಮ್ಯೂಚುವಲ್ ಫಂಡ್ಸ್ ಹೂಡಿಕೆಯನ್ನ ಮಾಡಿದ್ದಾರೆ. 14,175 ಕೋಟಿ ಮೊತ್ತದ ಹೋಲ್ಡಿಂಗ್ಸ್ ಈ ಕಂಪನಿಯಲ್ಲಿದೆ ಮ್ಯೂಚುವಲ್ ಫಂಡ್ಸ್. ಇಂಡಿಯನ್ ಬ್ಯಾಂಕ್ ಕೂಡ ಈ ಲಿಸ್ಟ್ ಅಲ್ಲಿದೆ. ನೆಕ್ಸ್ಟ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 73% ಅಪ್ ಆಗಿದೆ ಸ್ಟಾಕ್. 239 ಮ್ಯೂಚುವಲ್ ಫಂಡ್ಸ್ ಹೂಡಿಕೆಯನ್ನ ಮಾಡಿದ್ದಾರೆ. ಸುಮಾರು 17,166 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ಸ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಇದೆ ಮ್ಯೂಚುವಲ್ ಫಂಡ್ಸ್. ಇವಿಷ್ಟು ಶೇರ್ಗಳಲ್ಲಿ ದೊಡ್ಡ ಮಟ್ಟದ ಹೂಡಿಕೆಯನ್ನ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಮಾಡಿದ್ದಾರೆ. ಖಂಡಿತ ಇದನ್ನ ನಾವು ಕಣ್ಮುಚ್ಕೊಂಡು ಫಾಲೋ ಮಾಡಿದ್ವಿ ಅಂದ್ರೆ ಅಗೇನ್ ನಾವು ಪದೇ ಮಾಡೋ ತಪ್ಪನ್ನೇ ಮಾಡ್ದಂಗಾಗುತ್ತೆ. ನಾವು ಮಾಡ್ಬೇಕಾಗಿರೋದು ನಮ್ಮ ಸ್ಟಡೀಸ್ ಅನ್ನ ಮಾಡಬೇಕು, ನಮ್ಮ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಬೇಕು. ಅನಂತರನೇ ಡಿಸೈಡ್ ಮಾಡಬೇಕು ತಗೊಳ್ಬೇಕಾ ಬೇಡವಾ ಅಂತ. ಅವ್ರು ತಗೊಂಡಿದ್ದಾರೆ ಅಂತ ನಾವು ತಗೊಳ್ಳೋದು ತಪ್ಪಾಗುತ್ತೆ. ಯಾಕಂದ್ರೆ ಅವರ ರಿಸ್ಕ್ ಅಪಟೈಟ್ ಬೇರೆ, ನಮ್ಮ ರಿಸ್ಕ್ ಅಪಟೈಟ್ ಬೇರೆ. ಅವರು 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನಾವು 1,000 ರೂಪಾಯಿ ಇನ್ವೆಸ್ಟ್ ಮಾಡೋರು. ಹಾಗಾಗಿ ಅವರನ್ನ ಕಣ್ಮುಚ್ಕೊಂಡು ಫಾಲೋ ಮಾಡೋದು ತಪ್ಪು. ಆದರೆ ನಾವು ಈ ಬೇಸಿಕ್ ಮಾಹಿತಿಯನ್ನ ತಗೊಂಡು ಈ ಕಂಪನಿಗಳನ್ನ ಸ್ಟಡಿ ಮಾಡಿ ನಮ್ಮ ರಿಸ್ಕ್ ಗೆ ತಕ್ಕಂತೆ ನಾವು ಎಲ್ಲಿ ಇನ್ನೂ ರಿಟರ್ನ್ಸ್ ಪೊಟೆನ್ಶಿಯಲ್ ಚೆನ್ನಾಗಿದೆ ಅಂತಹ ಕಡೆ ಹೂಡಿಕೆ ಮಾಡಿದ್ರೆ ಖಂಡಿತ ನಾವು ಕೂಡ ಒಂದಷ್ಟು ಲಾಭವನ್ನ ಮಾಡುವಂತ
ಚಾನ್ಸಸ್ ಇದ್ದೇ ಇರುತ್ತೆ. ನಾವು ಯಾವತ್ತು ಮಾರ್ಕೆಟ್ ಅಲ್ಲಿ ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡಬಾರದು. ನಮ್ಮ ಡ್ಯೂ ಡಿಲಿಜೆನ್ಸ್ ಅನ್ನ ನಾವು ಮಾಡ್ಲೇಬೇಕು. ಅಂದ್ರೆ ನಾವು ಕಂಪನಿಗಳನ್ನ ಸ್ಟಡಿ ಮಾಡಬೇಕು. ನಮಗೆ ಕಂಫರ್ಟ್ ಅನ್ಸುತ್ತಾ ಆ ಕಂಪನಿ, ಅದ್ರ ಮೇಲೆ ಡಿಸೈಡ್ ಮಾಡಬೇಕು ಹೂಡಿಕೆ ಮಾಡ್ಬೇಕಾ ಬೇಡವಾ ಅಂತ. ಮತ್ತೊಮ್ಮೆ ರೀಕಾಲ್ ಮಾಡೋಣ ಯಾವೆಲ್ಲ ಷೇರುಗಳಿದ್ದಾವೆ ಅಂತಾನ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ, ಇಂಡಿಯನ್ ಬ್ಯಾಂಕ್, ಸಿಟಿ ಯೂನಿಯನ್ ಬ್ಯಾಂಕ್, ನಿಪ್ಪಾನ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್, ಮುತ್ತೂಟ್ ಫೈನಾನ್ಸ್, RBL ಬ್ಯಾಂಕ್, ಹಿಟಾಚಿ ಎನರ್ಜಿ, ಶ್ರೀರಾಮ್ ಫೈನಾನ್ಸ್, 4 ಅಥವಾ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್, ಅಶೋಕ್ ಲೇಲ್ಯಾಂಡ್, L&T ಫೈನಾನ್ಸ್, ಆದಿತ್ಯ ಬಿರ್ಲಾ ಕ್ಯಾಪಿಟಲ್, MCX, GE ವರ್ನೋವಾ, T&D 14 ಷೇರುಗಳನ್ನ ಮ್ಯೂಚುವಲ್ ಫಂಡ್ಸ್ ಭರ್ಜರಿಯಾಗಿ ಹೋಲ್ಡ್ ಮಾಡ್ತಿದ್ದಾರೆ. ನೀವು ಕೂಡ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಿರ್ಧಾರ ಮಾಡಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ಬೋದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ನಾವು ಈ ಮೂಲಕ ಕಲಿಸ್ಕೊಡ್ತೇವೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಬಟ್ ಪ್ಯೂರ್ಲಿ ಒಂದು ಸ್ಟಾಕ್ ಅನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬಹುದಾಗಿರುತ್ತೆ. ಇಂಟ್ರೆಸ್ಟ್ ಇರೋರು, ಕಲಿಯೋ ಆಸಕ್ತಿ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.